हरिः ओम्। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नान् शान्तादिगुणब्रह्मितान् सशास्त्रप्रवचनासक्ता निर्मलार्यान् गुरून् भजे। पृथ्वीमण्डलमध्यस्याः पूर्णबोधमतानुगाः वैष्णवाः विष्णुहृदयाः तान् नमस्ये गुरुर्मम। हरिः ओं। श्रीशाः पाहि अनन्तकोटिब्रह्माण्डनायकाय ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ಭವ್ಯ ಗ್ರಂಥ. 180 ಗದ್ಯಗಳು. 82ನೇ ಗದ್ಯದಿಂದ 92ನೇ ಗದ್ಯದವರೆಗೆ ವರದರ ಚಿಂತನೆಯನ್ನು ಮಾಡಿದ್ದಾರೆ. ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ ಮತ್ತು ಪರಾಶರ ವರದ. 10 ಜನ ವರದರನ್ನು ಚಿಂತನೆ ಮಾಡುವುದರ ಮೂಲಕ ಸಮಸ್ತ ಜೀವನಲ್ಲಿರತಕ್ಕಂಥ ಸ್ವಭಾವವನ್ನು ಚಿಂತಿಸಿದ್ದಾರೆ. ಇದನ್ನು ಜೀವ ಪ್ರಕರಣ ಎಂದು ಹೆಸರು. ಪರಸ್ಪರ ಜೀವರು ಭಿನ್ನರಾಗಿದ್ದಾರೆ ಎಂಬುದು ಮೊಟ್ಟ ಮೊದಲನೇ ತಾತ್ಪರ್ಯ. ಹರೇರನುಚರಾಹ ಜೀವಗಣಾಃ ಭಿನ್ನಾಃ ಎಂಬುದು ಶಾಶ್ವತವಾಗಿ ಸ್ಥಿರವಾಗಿ ಚೆನ್ನಾಗಿ ಮನದಟ್ಟು ಮಾಡಿಕೊಳ್ಳಬೇಕು. ಆದ್ದರಿಂದಲೇ 10 ಜನರನ್ನು ಬೇರೆ ಬೇರೆಯಾಗಿರ್ತಕ್ಕಂಥ ವ್ಯಕ್ತಿಗಳನ್ನು ಗುರುತಿಸಿ ತಿಳಿಸಿರುತ್ತಾರೆ. ಇದು ಜೀವರ ಗುಣ. ಪಂಚಭೇದವನ್ನು ತಿಳಿದ ಮೇಲೆ ತಾರತಮ್ಯ ಜ್ಞಾನ ಅತ್ಯವಶ್ಯಕವಾಗಿ ತಿಳಿಯಲೇಬೇಕು ಎಂದು ಚಿಂತಿಸಿದು. ಈ ತಾರತಮ್ಯ ಎಂಬತಕ್ಕಂಥದ್ದು ಭಗವಂತನಲ್ಲಿ ಹೇಗೆ ಕೂಡುತ್ತೆ? ಭಗವಂತನಲ್ಲಿ ತಾರತಮ್ಯವೇ ಇಲ್ಲವಲ್ಲ, ನೇಹಾನಾನಾಸಿ ಕೆಂಚನ ಇದೆಯಲ್ಲ ಅಂದಾಗ ಭಗವಂತ ಜೀವರಿಂದ ಹೇಗೆ ಉತ್ಕೃಷ್ಟನಾಗಿದ್ದಾನೆ ಎಂದು ತಿಳಿಯುವುದೇ ತಾರತಮ್ಯವಾಗಿದೆ. ಈ ಭಾಗದಲ್ಲಿ ಹಿಂದೆ ನಾವು 4-5 ವಿಷಯಗಳನ್ನು ತಿಳಿದುಕೊಂಡೆವು. ಪ್ರಸ್ತುತ ಭಗವದ್ ರೂಪಗಳಿಗೆ ಅನಂತತ್ವ ಸಮರ್ಥನೆ. ತಾರತಮ್ಯ ಹೇಳಬೇಕಾದರೆ ಭಗವಂತನ ಏಕ ಅಂತಿದ್ದಾಗ ಅವನಲ್ಲಿ ಯಾವ ತಾರತಮ್ಯವನ್ನು ಹೇಳುವುದು? ಆದ್ದರಿಂದ ಈಶಕೋಟ ಪ್ರವಿಷ್ಟ ಸ್ವತಂತ್ರ ತತ್ವದಲ್ಲಿ ಇರತಕ್ಕಂಥವನು ಒಬ್ಬನೇ ಪ್ರಭು. ಆದ್ದರಿಂದ ಅವನಲ್ಲಿ ತಾರತಮ್ಯವುದು ಇಲ್ಲ ಎಂಬುದು ಸಿದ್ಧಾಂತವನ್ನು ಮಾಡಿಕೊಂಡು ಅವನ ಶ್ರೇಷ್ಠತೆಯನ್ನು ತಿಳಿದುಕೋಸ್ಕರವಾಗಿ, ಅವನ ಪಾರಮ್ಯತೆಯನ್ನು ತಿಳಿಯೋಕ್ಕೋಸ್ಕರವಾಗಿ ಕೆಲವು ಗುಣಗಳನ್ನಾದರೂ ಪ್ರತಿಯೊಬ್ಬರು ಜೀವರು ಆರಾಧನೆಯನ್ನು ಮಾಡಿಕೊಳ್ಳಬೇಕು. ಅದರಲ್ಲಿ ಮುಂದಿನ ಮಹತ್ವದ ಗುಣ, ಒಬ್ಬನೇ ಭಗವಂತ ಅನಂತ ರೂಪವನ್ನು ಯಾಕೆ ಪಡೆಯುತ್ತಾನೆ? ಯಾವ ಜೀವರಿಗೂ ಅನಂತ ರೂಪ ಪಡಿತಕ್ಕಂಥ ಯೋಗ್ಯತೆ ಇಲ್ಲ, ಭಗವಂತನಿಗೆ ಮಾತ್ರ ಇದೆ ಎಂಬುದನ್ನು ಮೊಟ್ಟ ಮೊದಲಿಗೆ ತಿಳಿದುಕೊಳ್ಳೋಣ. ಬೇರೆ ಜೀವರು 4 ರೂಪಗಳನ್ನು ಹತ್ತಬಹುದು, ಆದರೆ ಭಗವಂತನಂತೆ ಅನಂತ ರೂಪವನ್ನು ಹೊತ್ತಲು ಸಾಧ್ಯವೇನು ಅಂದರೆ ಅಸಾಧ್ಯದ ಮಾತು. ಭಗವಂತನಂತೆ ಲಕ್ಷ್ಮೀ ರೂಪಿಯೂ ಅನಂತ ರೂಪವನ್ನು ಹೊಂದಲು ಸಾಧ್ಯವಿಲ್ಲ. ತೃಣಜೀವರಿಂದ ರಮಾದಿ ಪರ್ಯಂತ ಯಾವ ಜಡಗಳಲ್ಲಿಯೂ ನಿಯಾಮಕವಾಗಿರುವ ರೂಪಗಳು ಅನಂತಗಳು. ಗೀತಾದಲ್ಲಿ 11ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಪರಮಾತ್ಮನನ್ನೇ ನನ್ನ ರೂಪವನ್ನು ನೋಡು ಅಂತ ಸ್ಪಷ್ಟವಾಗಿ ಹೇಳಿದಾಗ ಅರ್ಜುನ ನೋಡಿ ಅನುಭವಿಸಿದ ಮಾತನ್ನೇ ಶ್ರೀಮದಾನಂದ ತೀರ್ಥ ನಮಗೆ ತಿಳಿಸುತ್ತಾರೆ. ಅನಂತ ಪಾರಂ ಅನಂತ ಬಾಹು ಅನಂತ ವಕ್ತ್ರಂ ಪುರುಷಮೇಕ ರೂಪಂ ಏಕತ್ರತೋ ಅನಂತ ನೇಸ್ಯ ರೂಪಾಣಿ ಅನಂತ ರೂಪ.
ಪರಾತ್ಪರಂ ಯನ್ಮಹತೋ ಮಹಾಂತಂ ಯದೇಕಂ ಅವ್ಯಕ್ತಮನಂತರೂಪಂ ಅಸಂಖ್ಯಾತೋ ಜ್ಞಾನಕಸ್ಯ ದೇಹಾಃ ಸರ್ವೇ ಪರಿಮಾಣ ವಿವರ್ಜಿತಾಶ್ಚ. ಗೀತಾ ಭಾಷ್ಯದಲ್ಲಿ ಮುಖ್ಯವಾಗಿ ಒಬ್ಬನೇ ಆದ ಪರಮಾತ್ಮನೇ ಅನಂತ ಪಾದನು, ಅನಂತ ಬಾಹುವು, ಅನಂತ ಮುಖನು, ಅನಂತ ರೂಪನು. ಇವನು ಅನಂತ ರೂಪಗಳು ಏಕತ್ವದಲ್ಲಿಯೇ ಅನಂತಗಳಾಗಿರುತ್ತದೆ. ಉತ್ತಮ ಪದಾರ್ಥಗಳಿಂದಲೂ ಉತ್ತಮೋತ್ತಮನು, ಮಹತ್ ಪದಾರ್ಥಗಳಿಂದಲೂ ಮಹತ್ತಮನು. ಅವನದು ಒಂದೇ ರೂಪವಾದರೂ ಅವ್ಯಕ್ತ ರೂಪಗಳಾಗಿರುತ್ತದೆ. ಅಸಂಖ್ಯಾತವಾದ ಆನಂದ ಜ್ಞಾನಾತ್ಮಕವೇ ಇವನ ದೇಹಗಳು. ಸರ್ವವು ಪರಿಮಾಣ ಅಂದರೆ ಮಿತಿ ಇಲ್ಲದೆ ಪರಿಮಾಣ ವರ್ಜಿತಗಳು ಆಗಿರುತ್ತದೆ. ಇದನ್ನು ನಾವು ತಿಳಿಯುವ ಬಗೆ ಹೇಗೆ? ಯಾತಕ್ಕೋಸ್ಕರ ಭಗವಂತ ಅನಂತ ರೂಪವನ್ನು ತಾಳಿದ? ಅನಂತ ರೂಪದ ಅವಶ್ಯಕತೆ ಏನು ಅಂತ ನಮ್ಮ ಮನಸ್ಸಿಗೆ ತಿಳಿಯಬೇಕಾದರೆ, ಒಂದು ಸಂಸಾರದಲ್ಲಿ ಒಬ್ಬ ತಂದೆಗೆ 10 ಜನ ಮಕ್ಕಳಿದ್ದಾಗ ಎಲ್ಲರಿಗೂ ಅವನ ತಂದೆ ಎನಿಸಿಕೊಳ್ಳಬೇಕು. ಅದು ಹೆಣ್ಣಾಗಲಿ ಗಂಡಾಗಲಿ ಕುಂಟಾಗಲಿ ಕುರುಡಾಗಲಿ ಯಾವುದೇ ಮಕ್ಕಳಾಗಲಿ, ಆ ಕುಂಟನಿಗೆ ತಂದೆ, ಕುರುಡನಿಗೆ ತಂದೆ, ಹೆಣ್ಣು ಮಕ್ಕಳಿಗೆ ತಂದೆ, ಗಂಡು ಮಕ್ಕಳಿಗೆ ತಂದೆ ಅಂತ ನಾವು ಲೋಕದಲ್ಲಿ ಸಾಧಾರಣವಾಗಿ ಹೇಳುತ್ತೇವೆ. ಹಾಗೆ ಒಂದು ಲೋಕದಲ್ಲಿ ನಾಯಕನಾದರೆ ಲೋಕದಲ್ಲಿರ್ತಕ್ಕಂಥ ಒಂದು ಹಳ್ಳಿ, ಮನೆ, ಕೇರಿ, ಊರು, ಗ್ರಾಮ, ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಮನುಷ್ಯರಲ್ಲದೆ ಪಶು ಪ್ರಾಣಿಗಳಿಗೂ ಸಹ ನಾಯಕ ಎನಿಸ್ಕೊಳ್ಳುತ್ತಾರೆ. ಇನ್ನು ಮುಂದೆ ಹೋದರೆ ಅಲ್ಲಿರತಕ್ಕಂಥ ಸ್ಥಾವರ ಜಂಗಮ ವೃಕ್ಷಗಳಿಗೆ, ಲತೆಗಳಿಗೆ, ಇದಕ್ಕೂ ಸಹ ನಾಯಕ ಎನಿಸಿಕೊಳ್ಳುತ್ತಾನೆ. ಇನ್ನು ಮುಂದೆ ಹೋದರೆ ಅಲ್ಲಿರತಕ್ಕಂಥ ಭೂಮಿಗೆ ಒಡೆಯ, ಭೂಪಾಲ ಎನಿಸಿಕೊಳ್ಳುತ್ತಾನೆ. ಭೂಮಿ ಅಂದರೆ ಏನು? ಅನಂತ ಕಣಗಳಿಂದ ತುಂಬಿದ ಪೃಥ್ವಿ ಭಾಗ. ಹೀಗೆ ನಾವು ಭೂಪಾಲ, ಗೋಪಾಲ ಅಂತ ಹೇಳಿ ನಾವು ಧನಿಕ, ಪ್ರಭು, ಸ್ವಾಮಿ, ನಾಯಕ ಈ ಮುಂತಾದ ಶಬ್ದಗಳು ನಾವು ಲೋಕದಲ್ಲೇ ನಾವು ಕೇಳ್ತಾ ಬಂದಿದ್ದೇವೆ. ಆಗ ಒಬ್ಬ ಜೀವರಿಗೆ ನಾವು ಭೂಪಾಲ ಅಂತ ಹೇಳಿದಾಗ ಅವನು ಯಾವುದೋ ಅರಮನೆಯಲ್ಲಿರ್ತಾನೆ, ಆದರೆ ಅವನ ಹೆಸರು ಮಾತ್ರ ಎಲ್ಲ ಕಡೆ ನಾವು ಸ್ಥಾಪಿತವಾಗಿರುತ್ತೆ. ಇದು ಇಂತಹವನ ರಾಜ್ಯ, ಇಂಥವನ ಆಳ್ವಿಕೆಗೆ ಒಳಪಟ್ಟಿದೆ ಅಂತ ಕೇಳ್ತೀವಿ. ಇದು ಜೀವರಲ್ಲಿ ಮಾತ್ರ ನಾವು ಹೀಗೆ ತಿಳಿದುಕೊಳ್ಳೋದು. ಕೇವಲ ಅವನ ನಾಮದ ಬಲದಿಂದ ಅವನ ಯೋಗ್ಯತೆಯನ್ನು ಪ್ರಸಾರ ಅಂದರೆ ಪ್ರಭಾವ ಬೀರಿರುತ್ತೆ. ಆದರೆ ಭಗವಂತನದು ಪ್ರಭಾವವಲ್ಲ, ಭಗವಂತನದು ಸ್ವಭಾವ. ಭಗವಂತ ಪ್ರತಿಯೊಂದು ಅಣುವಿನಲ್ಲಿ ಸಹ ಅನುರೂಪನಾಗಿ ಒಳಗಡೆಗಿದ್ದಾನೆ. ಅದು ವೃಕ್ಷವಾಗಿರಲಿ, ಗುಲ್ಮವಾಗಿರಲಿ, ಲತೆಯಾಗಿರಲಿ, ಬಂಡೆಕಲ್ಲಾಗಿರಲಿ, ಪರ್ವತವಾಗಿರಲಿ, ಪಶು ಪಕ್ಷವಾಗಿರಲಿ, ಮನುಷ್ಯರಾಗಿರಲಿ, ಸ್ತ್ರೀಯರಾಗಿರಲಿ, ಪುರುಷರಾಗಿರಲಿ, ದೇವತೆಗಳೇ ಆಗಿರಲಿ, ಆಕಾಶಿಯಾಗಿರಲಿ, ಭೂಮಿಯಾಗಿರಲಿ, ನೀರಾಗಿರಲಿ, ಅಗ್ನಿಯಾಗಿರಲಿ. ಹೀಗೆ ನಾವು ಚಿಂತನೆ ಮಾಡಿದಾಗ ಭಗವಂತನಿಗೆ ಎಲ್ಲ ಕಡೆ ಇರಬೇಕಾದಾಗ ಯಾವ ರೂಪವನ್ನು ಹೊಂದಬೇಕು? ಆಯಾ ರೂಪವನ್ನೇ ಹೊಂದಬೇಕು. ಈಗ ನಾವು ನೋಡತಕ್ಕಂಥ ರೂಪ ಯಾರ್ದದು? ಭಗವಂತನದು. ಭಗವಂತನ ರೂಪನದು ನಾವು ಹೊರಗೆ ಜಡದ್ದು, ಚೇತನದ್ದು, ಜೀವನದ್ದು ಆ ರೂಪದಲ್ಲಿ ನಾವು ಕಾಣುತ್ತೇವೆ. ಎಲ್ಲ ರೂಪವನ್ನು ಅದರಂತೆ ಇಟ್ಟವ ಭಗವಂತ. ನಾವು ಭೂಪಾಲ, ಗೋಪಾಲ ಇಂಥವರು ಸಹ ಕೇವಲ ಒಳಗೆ ಹೋಗಿ ಅವರ ರೂಪ ನಿಯಂತ್ರಣ ಮಾಡೋಕ್ಕೆ ಸಾಧ್ಯವಿಲ್ಲ. ಕೆಲವು ದೇವತೆಗಳು ಒಳಹೊಕ್ಕರು ಸಹ ಪೂರ್ಣವಾಗಿ ಒಳಹೊಕ್ಕುವುದಕ್ಕೆ ಸಾಧ್ಯವಾಗುವುದಿಲ್ಲ, ಅಂಶತಃ ಮಾತ್ರ ಒಪ್ಪುತ್ತಾರೆ. ಆದರೆ ಭಗವಂತರ ಆಗಲ್ಲ. ಪೂರ್ಣವಾಗಿ ಸರ್ವಾಂಶತ್ವೇನ ಎಲ್ಲ ಪದಾರ್ಥಗಳಲ್ಲಿಯೂ ಪೂರ್ಣವಾಗಿ ತುಂಬಿರ್ತಾನೆ.
ಅಣುರೇಣು ತೃಣಕಾಷ್ಟ ಎಂದು ದಾಸರಾಯರು ಹೇಳುವಾಗ ಅವರದ್ದು ಹೃದಯ ತುಂಬಿ ಬರುತ್ತದೆ. ಒಂದು ನೀರಿನ ಕಣದಲ್ಲಿ ಅನಂತ ಕಣಗಳಿರುತ್ತೆ. ಒಂದೊಂದು ಕಣದಲ್ಲೂ ಅನಂತ ಕಣಗಳಲ್ಲೂ ಅನಂತ ರೂಪನಾಗಿರ್ತಕ್ಕಂಥವನು ಭಗವಂತನನ್ನು ಕಾಣುವ ಧೈರ್ಯ ಸಾಹಸ ಇರತಕ್ಕಂಥದ್ದು ನಮ್ಮ ದಾಸರಾಯರುಗಳಿಗೆ. ಆದ್ದರಿಂದಲೇ ಅವರು ಒಂದು ಕಣದಲ್ಲಿ ಅನಂತ ಕಣಗಳು, ಅನಂತ ಕಣದಲ್ಲಿ ಅನಂತ ರೂಪಗಳನ್ನು ಕಾಣುವ ಮಹಾನ್ ವ್ಯಕ್ತಿಗಳಾಗಿದ್ದಾರೆ. ಯಾತಕ್ಕಾಗಿ ಎಷ್ಟೊಂದು ರೂಪಗಳು ಭಗವಂತನು ಅಪೇಕ್ಷಿಸಿದ? ಯಾತಕ್ಕೆ ಅಂದರೆ ತಾನು ಜೀವನಲ್ಲ. ಜೀವನ ಯೋಗ್ಯತೆ ಭಗವಂತನ ಯೋಗ್ಯತೆಗೆ ಅಜಗಜಾಂತರ. ಯಾವ ಜೀವನೂ ಭಗವಂತನಂತೆ ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎಂಬುದನ್ನು ಮೊಟ್ಟ ಮೊದಲು ನಾವು ತಿಳಿದುಕೊಳ್ಳಬೇಕು. ಸ್ವಭಾವಗಳನ್ನು ಚಿಂತಿಸಿದಾಗ ಸ್ವಭಾವವೇ ನಿತ್ಯ, ಪ್ರಭಾವ ತಾತ್ಕಾಲಿಕ. ಭಗವಂತನ ಸ್ವಭಾವ ಅನಾದಿ ಕಾಲದಿಂದ ಎಲ್ಲರಲ್ಲೂ ವ್ಯಾಪ್ತನಾಗಿದ್ದಾನೆ. ಹೀಗೆ ಭಗವದ್ ರೂಪಗಳಿಗೆ ಅನಂತತ್ವ ಎಂಬತಕ್ಕಂಥದ್ದು ನಮ್ಮ ಸಣ್ಣ ಮನಸ್ಸಿಗೂ ಸಹ ತಿಳಿದು ಬರ್ತಾ ಇದೆ. ಇದನ್ನು ಬೃಹದ್ ಭಾಷ್ಯದಲ್ಲೂ ಸಹ ತೋರಿಸಿದ್ದಾರೆ. ಸವಾ ಏಕದ ದಶದ ಪ್ರೋಕ್ತ ವಿಷ್ಣುಮಸ್ತ್ಯಾದಿ ರೂಪಕಃ ತತಂ ನಾರಾಯಣಾಧ್ಯಾತ್ಮ ವಿಶ್ವಾಧ್ಯಾತ್ಮ ಸಹಸ್ರಕಃ ಪರಾದಿರೂಪೋ ಬಹುದಾಸೋ ಅನಂತಾತ್ಮ ಅಜಿತಾಧಿಕ ಇತಿ. ಅದನ್ನು ಸುಮಧ್ವಿದ್ಯಲ್ಲೂ ಸಹ ಪರಮಾತ್ಮ ಸತತಮೇಕರೂಪಿಣಿ ದಶರೂಪಿಣಿ ಸಹಸ್ರರೂಪಿಕೆ ಅನಂತ ರೂಪಿಣಿ ಅಂಥೇಳಿ ಅನಂತ ಪ್ರಜ್ಞನಾದ ಪೂರ್ಣ ಪ್ರಜ್ಞನಾದ ಭಗವಂತನನ್ನು ಅನಂತ ರೂಪವನ್ನು ಕಂಡು ಉಪಾಸನೆ ಮಾಡಿದರು ಎಂದು ಶ್ರೀಮದಾನಂದರ ದಿವ್ಯ ಮಹತ್ವವನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅಂತಹ ಮಹತ್ವಗಳನ್ನು ನಾವು ಕೇವಲ ಶಬ್ದದಲ್ಲಿ ಆಡಿ ತೋರಿಸುತ್ತೇವೆ ಹೊರತು ಅರ್ಥತಃ ನಾವು ತಿಳಿದುಕೊಳ್ಳಲು ಪ್ರಯತ್ನ ಮಾಡುವುದಿಲ್ಲ. ಇದು ಆಯಾ ಜೀವನ ಯೋಗ್ಯತೆಯನ್ನು ತಿಳಿಸಿಕೊಡುತ್ತದೆ. ಒಬ್ಬ ಕುರುಡನಿಗೆ ಒಂದು ಆನೆಯನ್ನು ನೋಡಿದರೆ ಅವನಿಗೇನು ಅರ್ಥವಾಗಬೇಕು? ಹೀಗೆ 5 ಜನ ಆನೆಗಳು 10 ಜನ ಆನೆಯನ್ನು ಕಂಡರೂ ಸಹ ಪೂರ್ಣವಾಗಿ ಯಾರಿಗೂ ಆನೆ ಎಂಬುದೇ ಗೊತ್ತಾಗುವುದಿಲ್ಲ. ಇದು ದಡ್ಡರ ಅಂದರೆ ಕಣ್ಣಿಲ್ಲದೆ ಇರತಕ್ಕಂಥವರು, ಅಂದರೆ ಜ್ಞಾನವೇ ಇಲ್ಲದೆ ಬರತಕ್ಕಂಥವರ ಚಿಂತನೆಯಾಗಿದೆ. ಮನುಷ್ಯರೆಲ್ಲರೂ ಜ್ಞಾನವಿಲ್ಲದೆ ಇರತಕ್ಕಂಥವರು ಭಗವಂತನ ಯಾವುದೋ ಒಂದು ರೂಪದಲ್ಲಿ, ಯಾವುದೋ ಶಿಲೆಯಲ್ಲಿ, ಯಾವುದೋ ಚಿತ್ರದಲ್ಲಿ ನೋಡಿದಾಗ ಮಾತ್ರ ಕೈ ಮುಗಿಯುತ್ತಾರೆ. ಆದರೆ ಭಗವಂತನಿರುವುದು ಎಲ್ಲಿ? ಪ್ರತಿ ಕಣಕಣದಲ್ಲಿ ಇದ್ದಾನೆ. ಹಾಗಾದರೆ ಮೂರ್ತಿಯಲ್ಲಿ ಮಾತ್ರ ಯಾಕೆ ಅವರು ಕೈ ಮುಗಿದರು? ಅವರು ಕೂಡರಂತೆ ಬಾಲವನ್ನು, ಕಿವಿಯನ್ನು, ಸೊಂಡಿಲನ್ನು ಕಂಡಂತೆ. ಇದು ಅಜ್ಞರ ಪ್ರಪಂಚವಾಗಿರುವುದರಿಂದ ದೇವಸ್ಥಾನದಲ್ಲಿ ಮಾತ್ರ ದೇವರು, ಸಾಲಿಗ್ರಾಮದಲ್ಲಿ ಮಾತ್ರ ದೇವರು ಎಂಬ ಮಾತ್ರ ಶಬ್ದವನ್ನು ಇಟ್ಟುಕೊಂಡು ವ್ಯವಹಾರ ಮಾಡತಕ್ಕಂಥದ್ದೇ ಮನುಷ್ಯರ ಅಜ್ಞಾನದ ಪರಮಾವಧಿ. ಆದರೆ ಭಗವಂತನ ಹೇಗಿದ್ದಾನೆ? ಅನಂತ ರೂಪಗಳನ್ನು ಹೊಂದಿದ್ದಾನೆ. ಮೊಟ್ಟ ಮೊದಲಿಗೆ ನಾವು ತಿಳಿಯಬೇಕಾದ್ದು ಜೀವರಿಂದ ಅತ್ಯಂತ ಭಿನ್ನನಾಗಿದ್ದಾನೆ. ಸ್ವರೂಪತಃ ಸ್ವಭಾವತಃ ಅನಂತ ರೂಪ ಹೊಂದಿದ್ದಾನೆ ಅಂತ ಮೊಟ್ಟ ಮೊದಲು ತಿಳಿಯೋಣ. ಅದನ್ನು ಬೃಹದ್ ಭಾಷ್ಯದಲ್ಲಿ 10 ರೂಪವೂ ಹೌದು, 100 ರೂಪವೂ ಹೌದು, 1000 ರೂಪವೂ ಹೌದು, ಅನಂತ ರೂಪವೂ ಹೌದು ಎಂದು ತಿಳಿಸಿದ್ದಾರೆ. ಇಲ್ಲಿ ವಿವರಿಸಿದ ಯಾವ ರೂಪಗಳು ಯಾವ ಜೀವರಿಗೂ ಬಿಂಬರೂಪವಲ್ಲ. ಇದನ್ನು ನಾವು ಚೆನ್ನಾಗಿ ತಿಳಿಯಬೇಕು. ಬಿಂಬರೂಪವಲ್ಲದೇ ಇರತಕ್ಕಂಥ ಅನಂತ ರೂಪಗಳು ಏಕರೂಪಿಣ ದಶರೂಪಿಣ ಶತಾನಂತ ರೂಪಿಣಿ ಎಂಬತಕ್ಕಂಥದ್ದು. ಯಾವ ದಶಾವತಾರವೂ ಯಾರಿಗೂ ಬಿಂಬರೂಪವಲ್ಲ, ಅಜಿತಾದಿಗಳು ಯಾರಿಗೂ ಬಿಂಬರೂಪವಲ್ಲ. ಎಲ್ಲ ಬಿಂಬರೂಪಗಳು ಪ್ರತ್ಯೇಕವಾದವು. ಹೀಗೆ ಅನಂತ ಬಿಂಬರೂಪಗಳಿದೆ.
ಮತ್ತು ಅನಂತ ಸ್ವಾಭಾವಿಕ ರೂಪಗಳು ಇದೆ. ಇದು ಭಗವಂತನ ಅನಂತ ರೂಪಗಳು ಅಂತ ಚಿಂತಿಸುವುದೇ ಭಗವಂತನ ಅನಂತ ರೂಪದ ಲಕ್ಷಣ. ಇದು ಯಾವ ಜೀವರಿಗೂ ಯಾವ ಕಾಲದಲ್ಲೂ ಬರಲು ಸಾಧ್ಯವಿಲ್ಲ ಎಂಬುದೇ ಮಹಾತಾತ್ಪರ್ಯ. ಇದೇ ಉದ್ದೇಶವಾಗಿ ನಾವು 10 ಜನ ವರದರು ಅಂದರೆ ಅನಂತ ವರದರು ಅಂತ ನಾವು ಚಿಂತನೆ ಮಾಡಬೇಕು ಎಂಬತಕ್ಕಂಥದ್ದು ನಾವು ಅಂದುಕೊಂಡಿದ್ದು. ಅದು ಭಗವಂತನ ರೂಪದಲ್ಲೂ ಸಹ ನಮಗೆ ಕಂಡು ಬರುತ್ತಾ ಇದೆ. ಗೀತಾದಲ್ಲಿ ಸಹ ಭಗವಂತನೇ ತೋರಿಸಿದ್ದಾನೆ. ಅದನ್ನು ಸ್ಪಷ್ಟವಾಗಿ ಅರ್ಜುನ ಕಂಡಿದ್ದಾನೆ. ವೇತ್ತಾಸಿ ವೇದ್ಯಂ ಚ ಪರಂ ಚ ಧಾಮ ತ್ವಯಾ ತತಂ ವಿಶ್ವಮನಂತರೂಪಂ ಇತಿ ಇಂದ್ರಾರ್ಜುನಾದಿವತ್ ಭಗವದ್ರೂಪಾಣಂ ನ ಕಿಂತು ವಿಶೇಷ ಇತ್ಯಾಹ. ಅರ್ಜುನನ ಕೃಷ್ಣನ ಕುರಿತು ಪ್ರತ್ಯಕ್ಷವಾಗಿ ತಿಳಿಸುವ ನೀನೇ ತಿಳಿಯುವವನು, ನೀನೇ ಶ್ರೇಷ್ಠನು, ನೀನೇ ಆಶಯನು, ನೀನೇ ಜಗತ್ತನ್ನು ವ್ಯಾಪಿಸಿರುವವನು, ನೀನೇ ಅನಂತರೂಪನು, ನೀನೇ. ಅರ್ಜುನಿಗೆ ಒಂದು ಕ್ಷಣಕಾಲ ಮಾತ್ರ ಭಗವಂತನ ಅನಂತ ರೂಪವನ್ನು ನೋಡುವ ಒಂದು ಯೋಗ ಬಂತು. ಆದರೆ ಅಪ್ರೋಕ್ಷ ಜ್ಞಾನಿಗಳು, ಬ್ರಹ್ಮಾದಿ ದೇವತರು, ರಮ ಮಹಾಲಕ್ಷ್ಮೀ ದೇವಿಯರು ನಿತ್ಯ ಅನಂತ ರೂಪವನ್ನು ಪ್ರತಿ ಕ್ಷಣದಲ್ಲೂ ಕಾಣ್ತಾ ಇರ್ತಾರೆ. ಆದ್ದರಿಂದ ಅವರಿಗೆ ಅವರ ಶ್ರೇಷ್ಠ ಜ್ಞಾನದಿಂದ ಭಗವಂತನ ಉತ್ಕೃಷ್ಟತೆಯನ್ನು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಡ್ತಾರೆ. ಆದ್ದರಿಂದಲೇ ಅವರು ಶ್ರೇಷ್ಠ ಜ್ಞಾನಿಗಳು ಅಂತ ಹೇಳಿದ್ದಾರೆ. ಇಂದ್ರ ಅರ್ಜುನ ಆಗಿರುವುದರಿಂದ ಅವನು ಶ್ರೇಷ್ಠವಾದ ತಾರತಮ್ಯ ಜ್ಞಾನಿಯಾದ್ದರಿಂದ ತಾರತಮ್ಯ ಜ್ಞಾನವನ್ನು ಚೆನ್ನಾಗಿ ಅರಿತನು. ಅದನ್ನು ನಮಗೋಸ್ಕರವಾಗಿ ಭಗವದ್ಗೀತೆಯಲ್ಲಿ ಹೇಳಿದರಿಂದ ಪ್ರತ್ಯಕ್ಷಗಾಮಿಯಾಗಿ ನಮಗೆ ಉದಾಹರಣೆಯಾಗಿದ್ದಾನೆ. ಆದರೆ ವಿಶಿಷ್ಟ ವಿಶೇಷ ಉಳ್ಳವರೇ ಆಗಿರ್ತಾನೆ ಭಗವಂತ. ಪರಮಾತ್ಮನ ಅನಂತ ರೂಪಗಳು ಪರಿಪೂರ್ಣಗಳೇ ಆಗಿರುತ್ತೆ ಅಂತ ನಾವು ತಿಳಿಯಬೇಕು. ತದುಕ್ತಂ ಬೃಹತ್ ಭಾಷ್ಯದಲ್ಲೂ ಸಹ ವಿಶೇಷಾಕಾರವಾಗಿ ತಿಳಿಸಿಕೊಟ್ಟಿದ್ದಾರೆ ಶ್ರೀಮದಾನಂದ ತೀರ್ಥರು. ವಿಷ್ಣೋ ಸರ್ವಗುಣೈ ಪೂರ್ತಿ ಅಪಿ ಮತ್ಸ್ಯಾದಿರೂಪಿಣಃ ಅಜೇಯತ್ವಂ ಅಭೇದ್ಯತ್ವಂ ಅಚ್ಛೇದ್ಯತ್ವಂ ಚ ಸರ್ವತಃ ಸರ್ವಾವತಾರರೂಪಾಣಾಮಪಿ ಸುಖರೂಪಿಣ ಅವತಾರ ಹಿ ವಿಷ್ಣೋಶ್ಚ ಸರ್ವೇ ಪೂರ್ಣ ಪ್ರಕೀರ್ತಿತಾ ಪೂರ್ಣಂ ಚ ತತ್ಪರಂ ರೂಪಂ ಪೂರ್ಣಾತ್ ಪೂರ್ಣ ಸಮುದ್ಧತಾ ನ ದೇಶತಾ ಕಾಲಯಾಮರ್ಥೈಃ ಪರಾವರಂ ಕಥಂಚನ. ಪ್ರಥಮ ಸ್ಕಂದ ತಾತ್ಪರ್ಯದಲ್ಲಿ ಸರ್ವೇ ಸರ್ವಗುಣಪೂರ್ಣ ಸರ್ವೇ ಭೇದ ವಿವರ್ಜಿತಾಃ ಅನ್ಯೂನಂ ಅಧಿಕಶ್ಚೈವ ಗುಣೈ ಸರ್ವಶ್ಚ ಸರ್ವತಃ. ಕಾಟಕ ಭಾಷ್ಯದಲ್ಲಿ ಮೂಲರೂಪಶ್ಚ ಯೋ ವಿಷ್ಣು ಪ್ರಾದುರ್ಭಾವಾದಿಕಶ್ಚ ಸಹ ಗುಣತಃ ಸ್ವರೂಪತಃ ವಾಪಿ ವಿಶೇಷಂ ಯೋ ಅತ್ರ ಪಶ್ಯತಿ ಅತ್ಯಲ್ಪಮಪಿ ಮತ್ವಾ ನ ತಮೋಂಧಂ ಯಾಂತಿ ಅಸಂಶಯಂ ಇತಿ. ಭಗವಂತನ ರೂಪಗಳನ್ನು ನಾವು ಪೂರ್ಣವಾಗಿ ಚಿಂತಿಸಲಿಕ್ಕೆ ಸಾಧ್ಯವಿಲ್ಲ. ಕಿಂಚಿತ್ ಪ್ರಮೇಯವನ್ನು ನಾವು ಅರ್ಥ ಮಾಡಿಕೊಂಡು ನಮ್ಮ ಕಣ್ಣು ಮುಂದೆ ಭಗವಂತನ ಅನಂತ ರೂಪ ಚಿತ್ರಣ ಬಂದರೆ ಸಾಕು, ಅವರು ಎಂದಿಗೂ ತಮಸ್ಸಿಗೆ ಹೋಗುವುದಿಲ್ಲ ಎಂದು ಕಾಟಕ ಭಾಷ್ಯದಲ್ಲಿ ಯಮಧರ್ಮರಾಜ ನಚಿಕೇತನಿಗೆ ಉಪದೇಶ ಮಾಡಿದ ಅಂಶವನ್ನು ತಿಳಿಸುತ್ತಾರೆ. ಅನುವ್ಯಾಖ್ಯಾನದಲ್ಲಿ ಅಂಶಿನೋ ಯತ್ತು ಸಾಮರ್ಥ್ಯಂ ಯಸ್ವರೂಪಂ ಯಥಾ ಸ್ಥಿತಿ ಸ ಏವ ಯಸ್ವರೂಪಾಂಶಃ ಪ್ರಾದುರ್ಭಾವೋ ಹರೇತ್ಯ ಇತಿ. ಅತೋ ಅನಂತಗುಣೇತಃ ಭಗವಾನ್ ಏಕ ಏವ ತು ಉಚ್ಯತೆ ಸರ್ವವೇದೈಶ್ಚ
ತೇ ಚ ಅಖಿಲ ವಿಲಕ್ಷಣಾಃ ಸರ್ವೇ ಸರ್ವಗುಣಾತ್ಮನಃ ಸರ್ವಕರ್ತಾರ ಏವ ಚ ತಥಾಪಿ ಸಾ ವಿಶೇಷಶ್ಚ ವಿದ್ವದ್ವತಿ ತತೋಪಿ ಚ ಇತಿ. ಇಲ್ಲಿ ವಿಶೇಷ ಶಬ್ದ ಮತ್ತು ಅನಂತ ಶಬ್ದವನ್ನು ಹೇಗೆ ತಿಳಿದುಕೊಳ್ಳೋ ಅನ್ನೋದು ಸ್ವಲ್ಪ ವಿಮರ್ಶಿಸೋಣ. ಸಹಸ್ರಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಸ ಭೂಮಿ ವಿಶ್ವತೋ ವೃತ್ಯಮತ್ಯತಿಷ್ಠ ದೇಶಾಂಗಲಂ ಎನ್ನೋ ರೀತಿಯಲ್ಲಿ 1000 ಕೈ, 1000 ಕಾಲು, 1000 ಕಣ್ಣು, 1000 ಹೊಟ್ಟೆ, 1000 ಎದೆ, 1000 ಎದೆ ಈ ರೀತಿಯಲ್ಲಿ ನಾವು ತಿಳಿಯುವುದಲ್ಲ. ಕೆಲವರು ಅದಕ್ಕೆ ಸಮಂಜಸವಾಗಿ 500 ತಲೆಗಳಿದೆ, 2 ಕೈಗಳಂತೆ 1000 ಕೈಗಳಾಯಿತು ಅಂತ ಹೇಳ್ತಾರೆ. ಹಾಗಾದರೆ 4 ಕೈ ಇದ್ದರೆ 250 ತಲೆ ಇದೆ ಅಂದರು. ಹೀಗೆಲ್ಲ ಹೇಳಬಾರ್ದು. ವಸ್ತುಸ್ಥಿತಿ ಹೇಗೆ ತಿಳಿಯೋದಂದರೆ, ಭಗವಂತ ಅಪ್ರಾಕೃತ ಚಿದಾನಂದ ಸ್ವರೂಪ. ಅವನನ್ನು ಎಲ್ಲಿ ನಾವು ನೋಡ್ತಿದ್ದೀವೋ ಅಲ್ಲಿ ಅನಂತ ರೂಪ ಇದೆ, ಅನಂತ ಕಣ್ಣಿದೆ, ಅನಂತ ಕೇಶ ಇದೆ, ಅನಂತ ಕಾಲಿದೆ, ಅನಂತ ಹೊಟ್ಟೆದೆ, ಎಲ್ಲವೂ ಅನಂತ ಅನಂತ ಅನಂತ. ಹೇಗೆ ನಾವು ತಿಳಿಯೋದಪ್ಪ ಅಂದರೆ, ನಾವು ಯಾವುದೇ ಒಂದು ಇಂದ್ರಿಯ ನೋಡಿದ್ರು ಅದರಲ್ಲಿ ಅನಂತ ಇಂದ್ರಿಯ ಮಾಡತಕ್ಕಂಥ ಕೆಲಸ ಒಂದೇ ಇಂದ್ರಿಯದಲ್ಲಿದೆ. ಹಿಂದೆ ನಾವು ವಿದ್ಯುತ್ ನಾವು ಉದಾಹರಣೆ ಮಾಡಿದ್ದೀವಿ. ಒಂದೇ ವಿದ್ಯುತ್ ಉಪಕರಣದಿಂದ ಏನು ಬೇಕಾದ್ರೂ ಮಾಡ್ಬೋದು ಅಂತ ನಮ್ಮ ಪ್ರತ್ಯಕ್ಷ ಹೇಗೆ ತಿಳಿಯುತ್ತೋ ಹಾಗೆ ಭಗವಂತನ ಒಂದೊಂದು ಇಂದ್ರಿಯಗಳು ಎಲ್ಲ ಇಂದ್ರಿಯ ಕೆಲಸ ಮಾಡೋದ್ರಿಂದ ಎಲ್ಲ ಇಂದ್ರಿಯಗಳು ಅನಂತ ಇದೆ ಅಂತ ತಿಳಿಬೇಕು. ಇದು ವಿವೇಕದಿಂದ ತಿಳಿತಕ್ಕಂಥ ಹೊಸ ಅರ್ಥ ಅಂತ ತಿಳಿಯುತ್ತೆ. ಈ ರೀತಿಯಲ್ಲಿ ನಾವು ಚಿಂತನೆ ಮಾಡಿದಾಗ ನಾವು ಯಾವುದು ಅನಂತ ಅರ್ಥ, ವಿಶೇಷಣ ಅರ್ಥ ಅನ್ನೋದಕ್ಕಿದೆ. ಇದು ತಾತ್ಪರ್ಯ. ಹರಿ ಓಂ. ಭಗವಂತ ಅನಂತ ರೂಪವನ್ನು ಹೇಗೆ ತಿಳಿತಾರಪ್ಪ ಅಂದರೆ ಅನಂತ ಅಂತಲೇ ತಿಳಿಯಬೇಕು. ಅಂತವಿಲ್ಲದವನು. ಯಾವ ಜೀವರಿಗೂ ತಮ್ಮ ಯೋಗ್ಯತೆಯನ್ನು ಪೂರ್ಣ ಯೋಗ್ಯತೆಯನ್ನು ಬಳಸಿದರೂ ಪೂರ್ಣಾಯಸ್ಸು ಬಳಸಿದರೂ ಸಹ ಭಗವಂತನ ಏಕರೂಪದ ಪೂರ್ಣತೆಯನ್ನು ಅರಿಯಲು ಸಾಮರ್ಥ್ಯವಿಲ್ಲ. ಇನ್ನು ಅನಂತ ಗುಣಗಳ, ಅನಂತ ರೂಪಗಳ, ಅನಂತ ಗುಣಗಳನ್ನು ಹೇಗೆ ತಿಳಿಯುತ್ತಾರೆ? ಆದ್ದರಿಂದ ಅನಂತ 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 ಎಲ್ಲವೂ ಅನಂತ ಅಂತಲೇ ನಾವು ತಿಳಿಬೇಕು. ಅನಂತಂಚ ದೇಶತಃ ಕಾಲತಃ ಗುಣತಶ್ಚ ತದುಕ್ತಂ ತೃತೀಯ ಸ್ಕಂದ ತಾತ್ಪರ್ಯೇ. ಕಾಲಕೋಟ ವಿಹೀನಶ್ಚ ಕಾಲಾನಂಚ ವಿದುರ್ಬುಧಃ ದೇಶಕೋಟಿ ವಿಹೀನತ್ವಂ ದೇಶಾನಂತ್ಯಂ ತಥೈವ ಚ ಗುಣಾನಾಂ ಅಪ್ರಮೇಯತ್ವಂ ವಸ್ತುತ್ವಾನಂತ್ಯ ವಿಧೋ ವಿದುಃ. ಅನಂತ್ಯಂ ತ್ರಿವಿಧಂ ನಿತ್ಯಂ ಹರೇನಾನ್ಯಸ್ಯ ಕಸ್ಯಚಿತ್. 3 ವಿಧವಾದ ಅನಂತವನ್ನು, ದೇಶ ಕಾಲ ಗುಣದ ಅನಂತವನ್ನು ಭಗವಂತನಲ್ಲಿ ಬಿಟ್ಟು ಇನ್ಯಾರಲ್ಲೂ ಕಾಣಲು ಸಾಧ್ಯವಿಲ್ಲ. ತಸ್ಯ ಸರ್ವಸ್ವರೂಪೇಷು ಅಪಿ ಅನಂತಂ ತು ತ್ರಿಲಕ್ಷಣಂ ತಥಾಪಿ ದೇಶತಃ ತಸ್ಯ ಪರಿಚ್ಛೇದೋ ಅಪಿ ವಿದ್ಯತೆ. ಗುಣತಃ ಕಾಲತಶ್ಚೈವ ಪರಿಚ್ಛೇದೋ ನ ಕುತ್ರಚಿತ್. ಬೃಹತ್ ಭಾಷೆಯಲ್ಲಿ ಹೇಳಿರ್ತಕ್ಕಂಥದ್ದು ಪರಮಾತ್ಮನ ಸರ್ವಗುಣದಿಂದ ಪೂರ್ಣತೆ ಮತ್ಸ್ಯಾದಿ ರೂಪಗಳಲ್ಲೂ ಇರುತ್ತದೆ. ಯಾರಿಂದಲೂ ಜಯಿಸಲು ಅಶಕ್ಯವಾದ, ಭೇದಿಸಲು ಅಶಕ್ಯವಾದ, ಸರ್ವತೋಮುಖವಾಗಿ ಭೇದಿಸಲು ಅಶಕ್ಯತೆ ಸರ್ವ ಅವತಾರಗಳಲ್ಲೂ ಇರುತ್ತದೆ. ಎಲ್ಲ ಅವತಾರ ರೂಪಗಳು ಜ್ಞಾನಾನಂದ ರೂಪಗಳು ಆಗಿರುವುದರಿಂದ ವಿಷ್ಣುವಿನ ಅವತಾರ ಎಲ್ಲಕ್ಕೂ ಪೂರ್ಣವಾದ ರೂಪಗಳು ಎಂದು ಗಮನಿಸುವುದರಿಂದ ದೇಶ ಕಾಲಮಾನ ಮೂಲಕವಾದ ಸಾಮರ್ಥ್ಯಗಳಿಂದ ಅನಂತ ರೂಪಗಳಲ್ಲಿ ಉತ್ಕೃಷ್ಟತೆ ನೀಚೋತತ್ವ ಇರುವುದಿಲ್ಲ. ಆದ್ದರಿಂದ ತಾರತಮ್ಯವಿಲ್ಲ ಎಂಬುದನ್ನು ತಿಳಿಯಬೇಕು. ಮತ್ತು ಪ್ರಥಮ ಸ್ಕಂದ ತಾತ್ಪರ್ಯದಲ್ಲಿ ಇದನ್ನೇ ಹೇಳಿರುತ್ತಾರೆ. ಸರ್ವರೂಪಗಳು ಪೂರ್ಣವಾದ ಗುಣಗಳಿಂದ ಪೂರ್ಣವಾದವುಗಳು ಸ್ವಗತ ಭೇದರಹಿತವು, ಸರ್ವಮುಖವಾಗಿಯೂ ನ್ಯೂನಾಧಿಕ ಇಲ್ಲವಾಗಿದೆ ಎಂದು ಕಾಠಿಣ್ಯ ಭಾಷೆಯಲ್ಲಿ ಹೇಳಿರುತ್ತದೆ. ಪರಮಾತ್ಮ ಮೂಲ ರೂಪ ಮತ್ತು ಪ್ರಾದುರ್ಭವಾದ ರೂಪಗಳು ಸಮವಾದವು. ಈ ರೂಪಗಳಲ್ಲಿ ವ್ಯತ್ಯಾಸವನ್ನು ಯಾವನು ತಿಳಿಯುತ್ತಾನೋ ಅವನು ಅಲ್ಪಜ್ಞ, ತಮೋಭಾಗಿ ಆಗ್ತಾನೆ. ಈ ವಿಷಯದ ಸಂಶಯವಿಲ್ಲ ಹೀಗೆಂದು ಹೇಳಿರುತ್ತದೆ. ಅನುವ್ಯಾಖ್ಯಾನದಲ್ಲಿ ಶ್ರೀಹರಿ ಅಂಶಗಳಿಗೆ ಯಾವ ಸಾಮರ್ಥ್ಯವೋ ಅಷ್ಟೇ ಸಾಮರ್ಥ್ಯ ಮತ್ಸ್ಯಾದಿ ರೂಪಗಳಿಗೆ, ಸ್ವರೂಪಾಂಶಗಳಿಗೆ ಅಂದ ಮೇಲೆ ಪ್ರಾದುರ್ಭವಾದಿಗಳಿಂದ ಭೇದಗಳಾದರೂ
ಹೇಗಿರುತ್ತದೆ? ಇರುವುದಿಲ್ಲ ಎಂದರ್ಥ. ಆದ್ದರಿಂದ ಅನಂತ ಗುಣಾತ್ಮನು ಪರಮಾತ್ಮನು ಅಖಿಲ ವಿಲಕ್ಷಣು. ಹೀಗೆ ಸರ್ವ ವೇದಗಳಿಂದ ಹೇಳಿಸಿಕೊಂಡಿರುತ್ತಾನೆ. ಸರ್ವಗುಣಾತ್ಮಕ, ಆದ್ದರಿಂದ ಸರ್ವಕರ್ತನೂ ಹೌದು, ಸವಿಶೇಷನೂ ಹೌದು. ಪರಮಾತ್ಮನಲ್ಲಿ ದೇಶ ಕಾಲ ಗುಣದಲ್ಲಿ ಅನಂತ ಅಂದರೆ ತೃತೀಯ ಸ್ಕಂದ ತಾತ್ಪರ್ಯದಲ್ಲಿ ಹೀಗೆ ಹೇಳಿರ್ತದೆ. ಕಾಲ್ಯಕೋಟಾದ ರಾಹಿತ್ಯವೇ ಕಾಲ ಅನಂತ್ಯವು, ದೇಶಕೋಟರಾಹಿತ್ಯ ದೇಶಾನಂತ್ಯ, ಗುಣಗಳಿಗೆ ಅಪ್ರಮೇಯತ್ವೇ ಗುಣಾನಂತ. ಹೀಗೆ ಅನಂತ ತ್ರಿವಿಧ ಪರಮಾತ್ಮನಲ್ಲಿ ಹೊರತು ಮತ್ತಾರಲ್ಲೂ ಹೀಗಿರುವುದಿಲ್ಲ. ಇದನ್ನು ಜ್ಞಾನಿಗಳು ತಿಳಿಯುತ್ತಾರೆ. ಹೀಗೆ 3 ವಿಧವಾದ ಅಪರಿಚ್ಛಿನ್ನತೆ ಪರಮಾತ್ಮನಲ್ಲಿದ್ದರೂ ದೇಶತಃ ಕಿಂಚಿತ್ ಪರಿಚಯವು ಉಂಟೆಂದು ತಿಳಿಸುತ್ತಾರೆ. ಗುಣತಃ ಕಾಲತಃ ಸ್ವಲ್ಪವಾದರೂ ಪರಿಚಯದ ಇರುವುದಿಲ್ಲ. ಸುತರಾಂ ಅಪರಿಚಿತನೇ ಆಗಿರುತ್ತಾನೆ ಅಂತ ಅರ್ಥ. ಹಾಗಾದರೆ ರಾಮಾವತಾರದಲ್ಲಿ ಪರಿಚ್ಛೇದವಾಯಿತು ಅಂತ ಕೇಳ್ತೀವಲ್ಲ, ಶ್ರೀನಿವಾಸನಲ್ಲಿ ಕೇಳ್ತೀವಲ್ಲ, ಅಂದರೆ ಏನದು ಅಂದರೆ ನಾನು ರಾಮಾವತಾರೇ ಬಲಸ್ಯ ಕಥಂ ಪರಿಚ್ಛೇದ ತತಃ ನಿರ್ಣಯೇ ಯಾವತ್ ಬಲೇನ ಹಿ ಹನತ ಪರಾಖರಾದಿ ಕೌನ್ ನ ತಾವನ್ಯೇವ ನಪತ್ತತ್ವ ರಾಕ್ಷಸಃ ಅತಃ ಪ್ರಹಸ್ಯಾತ್ಮಕ ಬಲೈಕಾದೇಶಂ ಪ್ರದರ್ಶಯನ್ ಬಾಣವರಾತ್ ಸಮೋಹಚ್ಚ ಅತ್ರ ಖರದೂಷಣಾದಿವದೇ ಪ್ರಯುಕ್ತಸ್ಯ ಬಲಸ್ಯ ಕುಂಭಕರ್ಣ ವದಸಾಮರ್ಥ್ಯಭಾವ ಪ್ರತೀಯತೆ. ಅಥೋ ಬಲಸ್ಯ ಅಪೂರ್ಣಮಿತಿ ಚೇನ್ನ ಅಲ್ಪಬಲೆ ಅಲ್ಪಬಲಂ ಪ್ರಯೋಕ್ತವ್ಯಂ ನ ತು ಅಧಿಕಬಲಂ ಅವಿವೇಕಿತ್ವಂ ವೇತ್ತೇಹ. ಅತ್ರ ಖರಾಧಿಕಹನನಂ ಯಾವತ್ ಪ್ರಬಲ ಪ್ರಯೋಜನಂ ಅಲಂ ತಾವತ್ ಪೂರ್ವಂ ಪ್ರಯುಕ್ತಂ ಕುಂಭಕರ್ಣಹನನೆ ತು ಅಧಿಕಂ ಪ್ರಯೋಕ್ತತ್ವಂ ತಾವತ್ ಪೂರ್ವಪ್ರಯುಕ್ತಂ ಬಲಸ್ಯ ನ ಸಾಮರ್ಥ್ಯಂ ತಥೈವ ಈಶ್ವರ ಸಂಕಲ್ಪತ್ವಾನ್ನ ದೋಷಃ ಪಟಾದಿಭಿಃ ಪಟಾವ್ಯೇವಃ ಗುಣಕ್ರಿಯಾಣಾಂ ಯಥಾ ಭೇದಃ ನ ತಥೋ ಭಗವದ್ ಅವಯವದಾಯನ್ ಭಗವತಿ ಇಚ್ಛಾಃ. ಭಗವಂತನು ಸ್ವಲ್ಪ ಕೆಲಸವನ್ನು ಹೇಗೆ ಮಾಡುತ್ತಾನೆ ಅನಂತ ಶಕ್ತಿ ಇದ್ದಾಗ ಅಂದರೆ ಅವನ ಅನಂತ ಶಕ್ತಿ ಅವದೇ ಅತಿ ಅದ್ಭುತವಾದ ಭಗವಂತನ ಪರಾಕ್ರಮ ಅಂತ ತಿಳಿಬೇಕೇ ಹೊರತು ಅಲ್ಲಿ ಸಂಶಯ ಪಡಬಾರದು. ರಾಮಾವತಾರದಲ್ಲಿ ಬಂದ ಪರಿಚ್ಛೇದ ಕಂಡು ಬಂದಿದ್ದಿಲ್ಲ ಅಂದರೆ ಯಾಕೆಂದರೆ ನಿರ್ಣಯದಲ್ಲಿ ಶ್ರೀರಾಮಚಂದ್ರನು ಕರಾದಿ ರಾಕ್ಷಸನು ಎಷ್ಟು ಬಲದಿಂದ ವಧಿಸಿದನೋ ಅಷ್ಟೇ ಸಾಮರ್ಥ್ಯದಿಂದ ಕುಂಭಕರ್ಣಾದಿ ರಾಕ್ಷಸರನ್ನು ಹತರಾಗಲಿಲ್ಲ. ರಾಮಚಂದ್ರನಕ್ಕೂ ಪುನಃ ಸ್ವಲ್ಪ ಬಲವನ್ನು ತೋರಿಸಿ ಬಾಣಗಳನ್ನು ಬಿಟ್ಟನು ಎಂದು ಹೇಳಿದೆ. ಕರದೂಷಣಾದಿಗಳು ಬಿಟ್ಟ ಸಾಮರ್ಥ್ಯ ಕುಂಭಕರ್ಣನ ವಧಗಳಲ್ಲಿ ಸಾಕಾಗಲಿಲ್ಲ ಎಂದು ಹೇಳಿದ ಮೇಲೆ ರಾಮನ ಬಲಕ್ಕೆ ಅಪೂರ್ಣತೆ ಬರಲಿಲ್ಲವೇ ಎಂದರೆ ಇಲ್ಲ, ಅಲ್ಪರಲ್ಲಿ ಅಲ್ಪ ಬಲವೇ ಅಧಿಕರಲ್ಲಿ ಅಧಿಕ ಬಲವೇ ಎಂಬ ವಿವೇಕವನ್ನು ತೋರಲು ಕರಾದಿಗಳ ವಧಕ್ಕೆ ಎಷ್ಟು ಸಾಮರ್ಥ್ಯವೋ ಕುಂಭಕರ್ಣಾದಿಗಳ ವಧಕ್ಕೆ ಎಷ್ಟು ಅಧಿಕ ಸಾಮರ್ಥ್ಯವೋ ಎಂದು ತೋರಲು ಹೊರತು ಪರಮಾತ್ಮನಿಗೆ ಅಸಾಮರ್ಥ್ಯಗಳು ಅಂತ ಹೇಳಬಾರ್ದು. ಹಾಗೆಯೇ ಹರಿಗೆ ಸಂಕಲ್ಪವಾದ್ದರಿಂದ ಯಾವ ದೋಷವೂ ಬರುವುದಿಲ್ಲ ಅಂತ ತಿಳಿಬೇಕು. ಪರಮಾತ್ಮನ ಮತ್ಸ್ಯ ಕೂರ್ಮಾದಿ ಅವತಾರೆ ಕರ ಚರಣಾದ್ಯವಯವ ವೈಜ್ಞಾನ ಆನಂದಾದಿಗುಣೈ ಜಗತ್ಸ ಸಜ್ಜನಾದಿ ಕ್ರಿಯಾದಿತ್ಯಂ ಅತ್ಯಂತ ವೇದ ಇತ್ಯರ್ಥಃ. ಭಗವಂತನ ಕ್ರಿಯೆಗಳಿಗೆ ಗುಣಗಳಿಗೆ ಅತ್ಯಂತ ಭೇದವನ್ನು ತಿಳಿಸಬೇಕು ಎಂಬುದು ಮುಂದಿನ ವಿಷಯವಾಗುತ್ತದೆ. ಭಗವಂತನ ಅನಂತ ರೂಪಗಳನ್ನು ಪಡೆದ ಬಗ್ಗೆ ನಾವು ಎಷ್ಟು ಮಟ್ಟಿಗೆ ತಿಳಿದರೂ ಸಹ ಅದು ಅಲ್ಪವೇ ಆಗುತ್ತದೆ. ಮುಖ್ಯವಾಗಿ ತಿಳಿಯಬೇಕಾದದ್ದು ಭಗವಂತ ಅನಂತ ರೂಪವನ್ನು ಪ್ರಕಟ ಮಾಡಿರುವುದು ಅವನ ಸ್ವಭಾವ. ಭಗವಂತನ ಅನಂತ ರೂಪಗಳು ಏಕೆ ಇದೆ ಎಂದರೆ ತಾನು ತಾರತಮ್ಯದಿಂದ ಹೊರತಾಗಿದ್ದೇನೆ, ಜೀವನಂತೆ ಅಲ್ಲ ಎಂದು ಜೀವನ ಸಮಾನವಾಗಿ ಕಲ್ಪಿಸಿಕೊಳ್ಳಬೇಡಿ ಎಂಬ ಮಹತ್ವಾಂಶವನ್ನು ತೋರಿಸಲು ಭಗವಂತನ ರೂಪಗಳಿಗೆ ಅನಂತತ್ವವನ್ನು ತಿಳಿಯಬೇಕು.
ಮನುಷ್ಯ ಸಾಮಾನ್ಯರಿಗೆ ಅನಂತದ ಶಬ್ದವೇ ಅರ್ಥವಾಗುವುದಿಲ್ಲ, ಭಗವಂತನ ಶಬ್ದವೂ ಅರ್ಥವಾಗುವುದಿಲ್ಲ, ಇನ್ನು ಭಗವಂತನ ಅನಂತ ರೂಪ ಎಂಬುದಕ್ಕೂ ಅರ್ಥವಾಗುವುದಿಲ್ಲ. ಏಕೆಂದರೆ ಎಲ್ಲರೂ ನಾವು ಜಡಮತಿಗಳು. ಜಡಮತಿಗಳು ಅಂದರೆ ಏನು? ಕೇವಲ ಜಡ ಪದಾರ್ಥದಲ್ಲಿ ಜ್ಞಾನವನ್ನು ಇಟ್ಟುಕೊಂಡಿದ್ದೇವೆ ಹೊರತು ಚೇತನ ಮತಿಗಳಲ್ಲ. ಚಿತ್ ಪ್ರಕೃತಿಯಲ್ಲಿ ಇರ್ತಕ್ಕಂಥ ಜ್ಞಾನ ಸಾಧಾರಣ ಇಲ್ಲದೇ ಇರೋಂಥ ಜಡಮತಿಗಳು ಅಂತ ಹೆಸರು. ಬಂಡೆ ಕಲ್ಲಿನಂತೆ ಯಾವ ಘಟಪಟಾದಿಗಳು ಹೇಗೆ ಜಡ ಪದಾರ್ಥಗಳು ಹೇಗೋ ಹಾಗೆ ಇದರಿಂದ ಮತಿಗಳು, ಜಡಮತಿಗಳು ಎಂಬತಕ್ಕಂಥದ್ದು ಅತ್ಯಂತ ಯೋಗ್ಯವಾದ ಶಬ್ದ. ಮನುಷ್ಯರ ಯೋಗ್ಯತೆ ಅತಿ ಅಲ್ಪ. ಇದರಿಂದ ನಾವು ಏನು ತಿಳಿಬೇಕು? ಭಗವಂತನ ಸಮವಾಗಿ ಆಗಲಿ ಅಧಿಕವಾಗಿ ಆಗಲಿ ಯಾವ ಜೀವರು ಯಾವ ಕಲ್ಪದಲ್ಲಿಯೂ ಚಿಂತಿಸಬಾರದು. ಭಗವಂತನ ಸಾರ್ವಭೌಮತೆಯನ್ನು ತಿಳಿಯಬೇಕು. ಅವನ ಪ್ರತಿಯೊಂದು ಗುಣಗಳಿಂದಲೂ ಭಗವಂತನಿಂದ ಅತ್ಯಂತ ಭಿನ್ನನಾಗಿದ್ದಾನೆ. ಅವನ ಸಮೀಪವೇ ಯಾವ ಜೀವರು, ಎಲ್ಲ ಜೀವರು ಸೇರಿಯೂ ಸಹ ಹೋಗಲು ಸಾಧ್ಯವೇ ಇಲ್ಲ. ಅನಂತ ಸಂಖ್ಯೆಯಲ್ಲಿರ್ತಕ್ಕಂಥ ಜೀವರು ಕೇವಲ ಭಗವಂತನ ಒಂದು ರೂಪಕ್ಕೆ ಎಣೆಯಾಗುತ್ತಾರ ಅಂದರೆ ಅನಂತ ಜೀವರು ಭಗವಂತನ ಅನಂತ ರೂಪದಲ್ಲಿ ಒಂದು ರೂಪದ ಅನಂತ ಅಂಶಕ್ಕೂ ಸಮವಾಗುವುದಿಲ್ಲ, ಎಂದಿಗೂ ಅದಕ್ಕಂತೂ ಆಗುವುದೇ ಇಲ್ಲ. ಅವನು ಕಂಪೇರ್ ಮಾಡುವುದಕ್ಕೆ ಸಾಧ್ಯವಿಲ್ಲ. ಇಷ್ಟು ನಾವು ಮಾತ್ರ ತಿಳಿಯಬೇಕು. ಈ ಕಾಲದ ಜೀವರೆಲ್ಲ ಅನಂತ ಕಾಲದ ಅನಂತ ಜೀವರನ್ನು ಒತ್ತಟ್ಟಿಗೆ ಹಾಕಿದರೂ ಭಗವಂತನ ಅನಂತ ರೂಪಗಳಲ್ಲಿ ಏಕರೂಪದಲ್ಲ ಅನಂತ ಅಂಶದಲ್ಲೂ ಯಾವ ಜೀವರ ಸಮುದಾಯವೂ ಸಮ ಅಲ್ಲ. ಇಷ್ಟು ಸುಸ್ಪಷ್ಟವಾಗಿ ತಿಳಿದಾಗ ತಾರತಮ್ಯವನ್ನು ಭಗವಂತ ಒಂದನೇ ಕಕ್ಷ ಅಂತ ನಾವು ಹೇಳುವುದರಲ್ಲಿ ಏನಿದೆ ಅರ್ಥ? ಭಗವಂತ ಅತ್ಯಂತ ಶ್ರೇಷ್ಠ. ಅವನನ್ನು ಜೀವರೊಡನೆ ಎಂದು ತೂಗಿಸಬಾರದು, ಕಂಪೇರ್ ಮಾಡಬಾರದು. ಅವನ ಗುಣಗಳೇ ಅನಂತ, ಅವನ ಗುಣಗಳು ವಿಚಿತ್ರ. ಎಲ್ಲವೂ ಅವನ ಕೊಟ್ಟ ಭಿಕ್ಷೆಯಿಂದ ನಾವು ಮಾತಾಡ್ತಾ ಇದ್ದೇವೆ. ನಮ್ಮಲ್ಲಿರ್ತಂಥ ಶಕ್ತಿ ಭಗವಂತ ಕೊಟ್ಟಂಥ ಭಿಕ್ಷೆ, ನಮ್ಮ ಜ್ಞಾನ ಭಗವಂತ ಕೊಟ್ಟಂಥ ಭಿಕ್ಷೆ. ಹೀಗೆ ತಿಳ್ಕೊಂಡಾಗ ಯಾವನಾದರೂ ಭಿಕ್ಷೆ ಪಡೆಯತಕ್ಕಂಥವನು ರಾಜನನ್ನು ನಾವು ಸಮಾನ ಹುದ್ದೆಯಲ್ಲಿ ನೋಡೋಕ್ಕೆ ಸಾಧ್ಯವೇನು? ಸಾಧ್ಯವೇ ಇಲ್ಲ. ಇದನ್ನು ತಿಳಿಸೋಕ್ಕೋಸ್ಕರವಾಗಿ ನಾವು ತಾರತಮ್ಯ, ಭಗವಂತನ ಪಾರಮ್ಯವನ್ನು ಚಿಂತನೆ ಮಾಡಬೇಕು. ಇದು ಭಗವಂತನ ರೂಪಗಳ ಅನಂತತ್ವದ ಕಿಂಚಿತ್ ಪರಿಚಯ. ಯಾವ ಭಗವಂತನ ಒಂದು ರೂಪದ ಅನಂತತ್ವವನ್ನು ತಿಳಿಯೋಕೆ ಅನಂತ ಕಾಲವಾದರೂ ಸಾಧ್ಯವಿಲ್ಲ ಎಂಬುದೇ ಮುಖ್ಯ ಪ್ರಮೇಯ. ಇದನ್ನು ತಿಳಿಸಲು 10 ಜನ ವರದರನ್ನು ಪರಿಚಯ ಮಾಡಿದ್ದಾರೆ ಶ್ರೀ ಪುರಂದರದಾಸರು. 10 ಎಂದರೆ ಅನಂತ ಜೀವರು ಎಂದು ಹೇಳ್ತಾರೆ. ಅನಂತ ಜೀವರು ಅನಂತನಾದ ಭಗವಂತನ ಅನಂತ ರೂಪದಲ್ಲಿ ಒಂದಾದ ಒಂದು ರೂಪವನ್ನು ಚಿಂತಿಸಲು ಅನಂತ ದೇವರಿಗೂ ಸಾಮರ್ಥ್ಯವಿಲ್ಲ ಎಂದು ತಿಳಿಯಿರಿ ಎಂಬುದೇ ಈ ವರದರ ಪ್ರಶಂಸೆಯಾಗಿದೆ, ವರಂದರ ಚಿಂತನೆಯಾಗಿದೆ. ಇದೇ ತಾರತಮ್ಯ ಚಿಂತನೆ. ಇದನ್ನು ಶ್ರೀ ಪುರಂದರದಾಸರು ತಿಳಿಸಿಕೊಟ್ಟಿದ್ದಾರೆ. ಅವರ ಅನುಗ್ರಹಕ್ಕಾಗಿ ಅವರಿಗೆ ನಮಸ್ಕರಿಸಬೇಕು. ಅವರಂತರ್ಯಾಮಿ ಪುರಂದರ ವಿಠಲನಿಗೆ ಭೂಯಿಷ್ಠ ಅಂತ ನಮ್ಮ ಮುಕ್ತಿ ವಿಧೇಯಮಾದೇವಿ ನಂಬಿಸೋಣ. ಇಂತಹ ಅತಿ ವಿಶೇಷವಾದ ಜ್ಞಾನ ಬರುವುದು ಕೇವಲ ಮನುಷ್ಯ ಜನ್ಮದಲ್ಲಿ, ಅದು ಯೋಗ್ಯ ಗುರುಗಳ ಸನ್ನಿಧಾನದಲ್ಲಿ, ಶ್ರೀಮದಾನಂದ ತೀರ್ಥರ ಯೋಗ್ಯ ಅನುಗ್ರಹದಿಂದ ಮಾತ್ರ. ಎಲ್ಲ ಮನುಷ್ಯರಿಗೂ ವೇದ ಜ್ಞಾನವೇ ಅರ್ಥವಾಗುವುದಿಲ್ಲ. ವೇದ ಜ್ಞಾನವಿದ್ದರೂ ಅದರಲ್ಲಿರ್ತಕ್ಕಂಥ ಅವಾಂತರ ಭೇದಗಳು ತಿಳಿಯುವುದಿಲ್ಲ. ಎಲ್ಲಕ್ಕೂ ಭಗವಂತನನ್ನೇ ಇಟ್ಟು ನಾವು ಸಮತೋಲನ ಮಾಡುವುದಕ್ಕೆ ಪ್ರಯತ್ನಿಸುತ್ತೇವೆ. ಇದು ಅತ್ಯಂತ ಮೂರ್ಖತನ. ಭಗವಂತನ ಪಾರಮ್ಯತೆಯನ್ನು ಸರಿಯಾಗಿ ತಿಳಿದವರು ಯಾರೂ ನಾವು ಕಂಪೇರ್ ಮಾಡಿಕೊಳ್ಳಬಾರದು.
ಆಕಾಶಕ್ಕೆ ಕಂಪೇರ್ ಮಾಡಿಕೊಳ್ಳುವುದಕ್ಕೆ ಸಾಧ್ಯವೇ? ಭೂಮಿಗೆ ಕಂಪೇರ್ ಮಾಡಿಕೊಳ್ಳುವುದಕ್ಕೆ ಸಾಧ್ಯವೇ? ನಮ್ಮ ಯೋಗ್ಯತೆ ಏನಿದೆ? ಅದರಂತೆ ಭಗವಂತ ಅನಂತಾನಂತ ಆಕಾಶಗಳು, ಅನಂತಾನಂತ ಭೂಮಿಗಳಂತೆ ಭಗವಂತ ಅವನ ಸಾದೃಶ್ಯವನ್ನು, ಕಿಂಚಿತ್ ಸಾದೃಶ್ಯ ಭಗವಂತ ಪ್ರತಿಬಿಂಬವಾಗಿ ಬಿಂಬನಾಗಿ ಕಿಂಚಿತ್ ಸಾದೃಶ್ಯವನ್ನು ನಾವು ತಿಳಿಯಬೇಕೇ ಹೊರತು, ಚೇತನತ್ವ ಮತ್ತು ಅಷ್ಟೇ ತಿಳಿಯಬೇಕೇ ಹೊರತು ಅನಂತ ಗುಣಗಳಾಗಲಿ ಅನಂತ ರೂಪಗಳಾಗಲಿ ಎಂದಿಗೂ ತಿಳಿಯಬಾರದು ಎಂಬುದೇ ಮುಖ್ಯ ಪ್ರಮೇಯ. ಇಂತಹ ಸುಜ್ಞಾನ ಒದಗಿ ಬರೋಕ್ಕೆ ಯೋಗ್ಯವಾದ ಮನುಷ್ಯ ಜನ್ಮ, ಅದು ತತ್ರಾಪಿ ವೈಷ್ಣವ ಜನ್ಮದಲ್ಲಿ ಬರಬೇಕು. ಈ ವೈಷ್ಣವ ಜನ್ಮವನ್ನು ಕೊಟ್ಟಂಥ ತಂದೆ ತಾಯಿಗಳಿಗೆ ವಿಶೇಷ ಅನುಗ್ರಹವನ್ನು ನಾವು ಪ್ರಾರ್ಥಿಸಬೇಕು. ಆ ತಂದೆ ತಾಯಿ ಇರುವಿಕೆಗೆ ನೆರವಾದ ಗುರು ಹಿರಿಯರ ಉಪಕಾರ ಸ್ಮರಣೆ ಮಾಡಬೇಕು. ಇವರಲ್ಲಿ ತತ್ವಾಭಿಮಾನಿ ದೇವತೆಗಳು ನಿಂತು ಈ ವಿಶೇಷವಾದ ಜ್ಞಾನವನ್ನು ಪ್ರಚಾರ ಮಾಡಿದ್ದಾರೆ. ಅವರ ಅನುಗ್ರಹವನ್ನು ಎಷ್ಟು ನೆನೆಸಿಕೊಂಡರೂ ಸಾಲದು. ಆದರೂ ಸ್ಮರಣೆ ಮೂಲಕ ನಮಸ್ಕರಿಸಬೇಕು. ವಿಷ್ಣುವಿನ ಆಜ್ಞೆಯಂತೆ ಶ್ರೀಮದಾನಂದ ತೀರ್ಥರು ಹನುಮ ಭೀಮ ಮಧ್ವ ರೂಪದಿಂದ ಭಾರತೀಪತಿ ವಾಯುದೇವರು ಸದಾ ಸರ್ವರಲ್ಲಿಯೂ ಸಹ ತಾವೇ ಈ ಜ್ಞಾನವನ್ನು ನುಡಿಸಿ ಗ್ರಂಥ ರೂಪದಲ್ಲಿ ಇಟ್ಟು ಅರ್ಚನಾದಿಗಳನ್ನು ತಾವೇ ಮಾಡಿಸಿ ರಾಮ ರಾಮ ಭಜನೆಯನ್ನು ಹನುಮಂತ ಮಾಡುತ್ತಾನೆ ಎಂಬುದಂತೆ ಲೋಕದಲ್ಲಿ ಪ್ರಸಿದ್ಧವಾಗಿದೆ. ಹೀಗೆ ವಾಯುದೇವರು ಮಾಡಿಸುತ್ತಾ ತೋರಿಸುತ್ತಾ ಇರತಕ್ಕಂಥ ಶ್ರೇಷ್ಠ ದೇವತೆಯಾಗಿರ್ತಕ್ಕಂಥ ಜೀವೋತ್ತಮರಾಗಿರ್ತಕ್ಕಂಥ ಅವರ ವಿಶೇಷ ಅನುಗ್ರಹವೇ ನಮಗೆ ಏನೇ ಮಾತಾಡಲು ಉಸಿರಾಡಲು ಸಾಧ್ಯವಾಗಿದೆ. ಅವರ ವಿಶೇಷ ಅನುಗ್ರಹವನ್ನು ಒಂದು ಕ್ಷಣವೂ ಬಿಡದೆ ನಾವು ಸ್ಮರಿಸಲೇಬೇಕು. ಯಾವ ಕ್ಷಣ ನಾವು ವಾಯುದೇವರ ಅನುಗ್ರಹವನ್ನು ನಾವು ನೆನಪಿಸಿಕೊಳ್ಳುವುದಿಲ್ಲ, ಅದು ಕೇವಲ ಮೃತ ಶರೀರಕ್ಕೆ ಸಮಾನವಾಗಿ ಬಿಡುತ್ತದೆ, ಅತ್ಯಂತ ಮೈಲಿಗೆ ಎನಿಸಿಕೊಳ್ಳುತ್ತದೆ. ವಾಯುದೇವರ ಸ್ಮರಣೆ ಇದ್ದರೆ ಮಾತ್ರ ನಾವು ಬದುಕಿದ್ದೇವೆ ಎಂದ ಹೆಸರು. ಇಂತಹ ಶ್ರೇಷ್ಠ ಗುರುಗಳ, ಶ್ರೇಷ್ಠ ದೇವತೆಯ, ಜೀವೋತ್ತಮನಾದ ವಾಯುದೇವರ ವಿಶೇಷ ಅನುಗ್ರಹಕ್ಕೆ ನಾವು ನಮಸ್ಕರಿಸಲೇಬೇಕು. ಆದರೂ ಇವರೆಲ್ಲರೂ ಅಸ್ವತಂತ್ರರು. ಸ್ವತಂತ್ರವಾದ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ ಅವನೇ ನಮ್ಮ ಬಿಂಬರೂಪ. ಅವನನ್ನು ಹುಡುಕಿಕೊಂಡು ಹೋಗಲು ಎಲ್ಲೂ ಹೋಗಬೇಕಾಗಿಲ್ಲ, ನಮ್ಮ ಹೃದಯದಲ್ಲೇ ಇದ್ದಾನೆ. ಇಂತಹ ಬಿಂಬರೂಪನ ಅನಂತ ರೂಪತ್ವವನ್ನು ನಾವು ಚಿಂತಿಸಿದಾಗ ಅನಂತರ ಕೈಗಳಿಂದ ಇರ್ತಕ್ಕಂಥ ಭಗವಂತನಿಗೆ ನಾವು ಹೇಗೆ ತಾನೇ ನಮ್ಮ ಸೇವೆಯನ್ನು ಮಾಡೋಕ್ಕೆ ಸಾಧ್ಯ? ಯಾವ ಸೇವೆಗೆ ಯಾವ ಪದಾರ್ಥದಲ್ಲಿ ಯಾರಿಲ್ಲ, ಅವನಿದ್ದೇ ಇದ್ದಾನೆ. ಅವನಿಲ್ಲದೇ ಇರತಕ್ಕಂಥ ಪದಾರ್ಥ ಯಾವುದೂ ಇಲ್ಲ. ಆದ್ದರಿಂದ ವೇದದಲ್ಲಿ ಹೇಳಿರತಕ್ಕಂತೆ ನಾವು ಏನನ್ನೂ ಮಾಡಲು ಸಾಧ್ಯವಿಲ್ಲ, ಏನನ್ನು ಕೊಡಲು ಸಾಧ್ಯವಿಲ್ಲ. ಭಗವಂತನಿಗೆ ಯಾವುದರಲ್ಲೂ ಕಡಿಮೆಯಾಗಿಲ್ಲ, ಅವನು ಏನನ್ನೂ ಅಪೇಕ್ಷೆ ಮಾಡುವುದಿಲ್ಲ. ಹಾಗಾದರೆ ಏನು ಅಪೇಕ್ಷೆ ಮಾಡುತ್ತಾನೆ? ನಮ್ಮ ಯೋಗ್ಯತೆಯನ್ನು ನಾವು ಸರಿಯಾಗಿ ತಿಳಿದುಕೊಳ್ಳುವುದನ್ನು ಅಪೇಕ್ಷೆ ಪಡುತ್ತಾನೆ. ಯಥಾರ್ಥ ಜ್ಞಾನಿಗಳಾಗಿ ಎಂದು ಅಪೇಕ್ಷೆ ಪಡುತ್ತಾನೆ. ಆ ಯಥಾರ್ಥ ಜ್ಞಾನಿಗಳಾದ ಮೇಲೆ ಏನು ಮಾಡಬೇಕು? ಭೂಯಿಷ್ಠಾಂತೆ ನಮ್ಮ ಭುಕ್ತಿಮಿದೇಮ, ಭೂಯಿಷ್ಠಾಂತೆ ನಮ್ಮ ಭುಕ್ತಿಮಿದೇಮ, ಭೂಯಿಷ್ಠಾಂತೆ ನಮ್ಮ ಭುಕ್ತಿಮಿದೇಮ ಎಂದು ಹೇಳಿ ವಿನಮ್ರವಾಗಿ ನಮಿಸೋಣ. ಭಗವಂತ ಸಕಲವೂ ನಿನ್ನದೇ. ಅಯಮೇವ ಸರ್ವೇಷ್ಟ ದಾತಾರಃ ಸರ್ವಾನಿಷ್ಟ ನಿವಾರಕಃ ಅಯಮೇವ. ಭಗವಂತೆ ನೀನೇ ನನಗೆಲ್ಲವೂ ಸರ್ವವು ಎಂದು ಅವನ ನಮ್ಮ ಶಿರಸ್ಸನ್ನು ಅವನ ಪಾದ ಕಮಲದಲ್ಲಿ ಇಡುವುದೇ ನಾವು ಸಲ್ಲಿಸಬಹುದಂಥ ಮಹತ್ ಉಪಕಾರವಾಗಿದೆ, ಮಹತ್ ಸಾಧನೆಯಾಗಿದೆ, ಮಹತ್ ಚಿಂತನೆಯಾಗಿದೆ. ಇದನ್ನು ಭೂಯಿಷ್ಠ ಅಂತ ನಮ್ಮ ಮುಕ್ತಿವಿದೇಮ ಅಂತ ಹೇಳಿ ವಿನಮ್ರವಾಗಿ ನಮಿಸೋಣ. ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತ ಹೇಳಿದ್ರು. ಶ್ರೀಕೃಷ್ಣಾರ್ಪಣ. ಹರಿ ಓಂ, ಹರಿ ಓಂ, ಹರಿ ಓಂ.